ಕೊಪ್ಪಳ ಜಿಲ್ಲೆಯನ್ನು ಕೂಡಲೇ ಬರಪೀಡಿತ ಪ್ರದೇಶವೆಂದು ಘೋಷಿಸಲು ರೈತರ ಒತ್ತಾಯ. ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯಾಗದ ಬೆಳೆಗಳು ಒಣಗುತ್ತಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಎಲ್ಲಾ 7 ತಾಲೂಕುಗಳನ್ನು ಕೂಡಲೇ ಬರಪೀಡಿತ ತಾಲೂಕುಗಳೆಂದು ಘೋಷಿಸಬೇಕು ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒತ್ತಾಯಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಮಾತನಾಡಿ, ಬೆಳೆ ನಷ್ಟ ಅನುಭವಿಸಿರುವ ರೈತರಿಗೆ ಪ್ರತಿ ಎಕರೆಗೆ 25 ರಿಂದ 30 ಸಾವಿರ ಪರಿಹಾರ ನೀಡಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರುವ 2 ಲಕ್ಷದವರೆಗಿನ ಕೃಷಿ ಸಾಲವನ್ನು ಬಡ್ಡಿ ಸಮೇತವಾಗಿ ಮನ್ನಾ ಮಾಡಬೇಕು ಹಾಗೂ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ರೈತರು ಪಾವತಿಸಿರುವ ಬೆಳೆ ವಿಮೆ ಹಣವನ್ನು ಶೀಘ್ರ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಯಲಬುರ್ಗಾ ಕುಕನೂರು ಭಾಗದಲ್ಲಿ ಮಳೆಯ ಕೊರತೆಯಿಂದ ಬಿಸಿಲಿನ ತಾಪಮಾನಕ್ಕೆ ಬೆಳೆಗಳು ಕಣ್ಣೆದುರೇ ಒಣಗುತ್ತಿದ್ದು ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ಸರ್ಕಾರ ತಕ್ಷಣ ಬರ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿಯ ರಾಜ್ಯ ವಿಭಾಗದ ಅಧ್ಯಕ್ಷೆ ಸವಿತಾ ಉಮೇಶ್ ನಾಗರೆಡ್ಡಿ ಹಾಗೂ ಜಿಲ್ಲಾಧ್ಯಕ್ಷ ಬಸವರಾಜ್ ಯಲಬುರ್ಗಿ ಒತ್ತಾಯಿಸಿದರು. ಸಚಿವರು ಕೇವಲ ಬರ ವೀಕ್ಷಣೆ ನಡೆಸಿ ಕೈಬಿಡದೆ ಜಿಲ್ಲೆಯ 7 ತಾಲೂಕುಗಳನ್ನು ಬರಪೀಡಿತವೆಂದು ಘೋಷಿಸಿ ರೈತರಿಗೆ ಪರಿಹಾರ ಒದಗಿಸಬೇಕು. ಇಲ್ಲವಾದರೆ ರೈತರು ಮತ್ತೆ ಬೀದಿಗಿಳಿದು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ಬಿತ್ತಿವಿ ಮುಂಗಾರಿ ಮಳಿ 2 ತಿಂಗಳ ಕಳೆದ್ರೂ ಮಳೆ ಆಗಿಲ್ಲ. ಜುಲೈ ತಿಂಗಳು ಹೋಯ್ತು, ಈಗ ಹೋದ್ರೂ ಈಗ ಆಗಸ್ಟ್ ಬಂದ್ರೂ ಮಳೆ ಆಗಿಲ್ಲ. ಮಳೆ ಆಗ್ಲಾರ್ಕ ಬಿತ್ತಿದ ಬೆಳಿ ಎಲ್ಲ ಹೆಸರು, ತೊಗರಿ, ಶೇಂಗಾ, ಸೂರ್ಯಕಾಂತಿ ಎಲ್ಲವೂ ಬೆಳಿ ಏನೈತಿ ಒಣಗಿದ್ವು. ಕೆಲವು ರೈತರು ಬೆಳಿ ಒಣಗಿದ ಹರಿಗಿನೂ ಹರಿಗಿದಾರ. ಆ ಹರಿಗೆ ಎಲ್ಲ ಹಾಳು ಮಾಡಿ ನಾಶ ಮಾಡ್ರ. ಮತ್ತೆ ಹಿಂಗಾರಿಗೆ ಅದ್ರ ಏನಾರ ಬೆಳಿ ಬೆಳ್ಕೊಳಕ್ ಬರ್ತಂತೇಳಿ ಆದ್ರೆ ಇನ್ನೂವರೆಗಾದ್ರೂ ಸರ್ಕಾರ ಏನೈತಿ ಇವತ್ತು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅವರು ಏನು ಮುಖ್ಯಮಂತ್ರಿ ಆದಗಳೇನ ಅವ್ರದ್ದು ಸಾಲ ಮನ್ನಾ ಮಾಡ್ತೀನಿ, ರೈತರು ಬರ ಘೋಷಣೆ ಮಾಡ್ತೀನಿ ಅಂದಿದ್ರು. ಮತ್ತೆ ಕಲಬುರಗಿ ಒಳಗೆ ಸಹಿತ ಇವತ್ತು ಸಾಲನೂ ಮನ್ನಾ ಮಾಡ್ತೀನಿ, ಬರನೂ ಘೋಷಣೆ ಮಾಡ್ತೀನಿ. ಏನೈತಿ ಬೆಳೆ ಹಾಳಾಗಿದ್ ನಿಜ. ನಾನು ಏನೈತಿ ವಿಧಾನಸಭೆಯಲ್ಲಿ ಒಂದು ಎಲ್ಲ ಮೀಟಿಂಗ್ ಸರ್ವ ಸಭೆ ಕರೆದು ಮೀಟಿಂಗ್ ಮಾಡ್ಕೊಂಡು ಬರ ಘೋಷಣೆ ಮಾಡೋಂಥ ವಿಚಾರ ಮಾಡ್ತೀನಿ ಅಂದ್ರೆ ಇನ್ನೂವರೆಗಾದ್ರೂ ಏನು ಘೋಷಣೆ ಮಾಡಿಲ್ಲ, ಸಾಲ ಮನ್ನಾನು ಮಾಡಿಲ್ಲ. ಶೀಘ್ರದಲ್ಲಿ ಸಾಲ ಮನ್ನಾ ಮಾಡಬೇಕು, ಬರ ಪರಿಹಾರ ಕೊಡಬೇಕು, ಬೇರೆ ಬೆಳೆ ವಿಮಾ ಬಿಡುಗಡೆ ಮಾಡಿಸ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿ ಮೂಲಕ ನಾವು ಏನು ಮುಖ್ಯಮಂತ್ರಿಗೆ ಮನವಿ ಪತ್ರ ಇವತ್ತು ಸಲ್ಲಿಸಿವಿ. ಆ ಸಲ್ಲಿಸಿ ಪ್ರಕಾರ ಸರ್ಕಾರ ಏನೈತಿ ಶೀಘ್ರದಲ್ಲಿ ಮಾಡೋಂಥ ವಿಚಾರ ಆಗ್ಬೇಕು. ಮಾಡೋಂಥ ವಿಚಾರ ಆಗ್ಲಿಲ್ಲ ಅಂದ್ರೆ ರೈತರು ಏನೈತಿ ಇನ್ನು ಗುಳೆ ಹೋಗೋ ಲೆಕ್ಕಕ್ಕೆ ಬರ್ತಾ. ಮತ್ತ ಹೊಳ್ಳಿ ಜನ ಈಗ ಆತ್ಮಹತ್ಯೆ ಮಾಡ್ಕೊಂಡ ಲೆಕ್ಕಕ್ಕೆ ಬರ್ತಾ. ಕಳೆದ ವರ್ಷನೂ ಹಾಳಾಗೈತಿ, ಈ ವರ್ಷನೂ ಹಾಳಾದ್ರ ಎರಡೇ ಸಂಕಟ ತಾಳಾರ್ದ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದ್ ಕಾರಣ ಏನಂದ್ರೆ ಇದ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂತಾರ. ಆದ್ರೆ ರೈತರು ಅಲ್ಲಿ ತನ ರೈತರನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಅಷ್ಟು ಪರಿಸ್ಥಿತಿ ನಿರ್ಮಾಣ ಆಗಂತ ಬಿಡಬಾರ್ದು. ಸರ್ಕಾರ ಶೀಘ್ರದಲ್ಲಿ ಬರ ಘೋಷಣೆ ಮಾಡಿ ಸಾಲ ಮನ್ನಾ ಮಾಡೋಂಥ ವಿಚಾರ ಸರ್ಕಾರ ಮಾಡ್ಬೇಕಂತ ಹೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಾ ಮನವಿ ಮಾಡ್ತೀನಿ. ಏನು ಎಲ್ಲಾ ತರ ಬೆಳೆಗಳನ್ನು ಬಿತ್ತಿದೀವಿ, ಮಳೆ ಇಲ್ಲ, ಮತ್ತೆ ಏನು ಬೆಳೆ ಇಲ್ಲ. ಆದ ಕಾರಣ ಆದಷ್ಟು ಬೇಗ ಸರ್ಕಾರ ರೈತರ ಕಡೆ ಗಮನ ಹರಿಸಿ ಬೆಳೆ ಪರಿಹಾರ ಮತ್ತು ಸಮೀಕ್ಷೆ ಮಾಡುವಲ್ಲಿ ಅವರು ಕಾರ್ಯನಿರ್ವಹಿಸ್ಬೇಕಂತ ನಾವು ಕೇಳ್ಕೊತೀವಿ. ಮತ್ತೆ ಈ ವರ್ಷ ರೈತರ ಮೇಲೆ ಇರುವಂತ ಸಾಲ ಮನ್ನಾ ಮತ್ತು ಪರಿಹಾರಗಳನ್ನ ಆದಷ್ಟು ಬೇಗ ಅವರು ಇದನ್ನ ರೈತರ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಲಿ ಅಂತ ನಾವು ಅವರಲ್ಲಿ ಕೇಳ್ತೀವಿ. ಸವಿತಾ ಉಮೇಶ್ ನಾಗರೆಡ್ಡಿ. ನಾವು ಕೊಪ್ಪಳ ಜಿಲ್ಲಾಧಿಕಾರಿಗೆ ರೈತ ಸಂಘದಿಂದ ಮನವಿ ಕೊಟ್ಟಿವಿ. ಇವತ್ತಿನ ನಮಗೆ ಪರಿಸ್ಥಿತಿ ನೋಡಿದ್ರೆ ಇವತ್ತು ನಮ್ಗೆ ಬೆಳೆ ವಿಮೆ ತುಂಬಿದ್ರೆ ಬೆಳೆ ವಿಮೆ ಬರಾಕತ್ತಿಲ್ಲ. ನಮ್ಗೆ ಬೆಳೆ ಹಾಕಿದ್ದು ಬೆಳೆ ಇನ್ನೂವರೆಗಿನ ಏನು ಮಳೆ ಇಲ್ದ ಇನ್ನು ಮಳೆನೂ ಇಲ್ಲ ಊರಲ್ಲಿ. ಇದಕ್ಕೆ ಈ ಸಮಸ್ಯೆಯನ್ನ ಆದಷ್ಟು ಬೇಗನೆ ಜಿಲ್ಲಾಧಿಕಾರಿಗಳನ್ನು ಪರಿಗಣಿಸಿ ಇದಕ್ಕೆ ಪರಿಹಾರ ಸೂಕ್ತ ಪರಿಹಾರವನ್ನು ಕೊಡ್ಬೇಕಂತಂದು ಅವರಿಗೆ ವಿನಂತಿಸ್ಕೊತೀವಿ. ಅವರಿಗೆ ಬಸವರಾಜ್ ಯಲಬುರ್ಗಿ.